ಇವರೇ ನಮ್ಮ ಮಾವ ನಮ್ಮ ಅಮ್ಮನ ಅಣ್ಣ. ಏನು ತವ್ರ ಮನೆಗೆ ಬಂದಿದ ತಕ್ಷಣ ಖುಷಿನೋ ಖುಷಿ. 1 kg ಈರುಳ್ಳಿ ತಗೊಂಡಾಯ್ತು. ಎಲ್ಲ ಊಟಕ್ಕೆ ರೆಡಿ ಆಗ್ತಾ ಇದೆ. ಹಾಗೆ ಊಟ ಮಾಡ್ತಾ ಎಲ್ಲ ಕೂತ್ಕೊಂಡು ಗ್ರಾಮ ಪಂಚಾಯಿತಿ ಶಾರ್ಟ್ ಮೂವಿ ಮಾಡಿದ್ರಲ್ಲ, ಅದ್ರಲ್ಲಿ ನಮ್ಮಮ್ಮ ಆ್ಯಕ್ಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿಕೊಂಡು ನಮ್ಮಮ್ಮ ನಗಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಮಾವನ ಮನೆಗೆ ಹೋಗ್ತಾ ಇದ್ವಿ, ಅಂದರೆ ನಮ್ಮ ಅಮ್ಮನ ತವ್ರ ಮನೆಗೆ. ಇಲ್ಲೇ ನಮ್ಮ ಮನೆಯಿಂದ ಒಂದು 15-20 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೋಗುವಾಗ ಹಾಗೆ ಹೋಗೋಕ್ಕಾಗುತ್ತಾ, ಏನಾದರೂ ತಗೊಂಡು ಹೋಗ್ಬೇಕಲ್ಲ, ಅಲ್ಲೇ ಚೆನ್ನಪುರದ ಬೇಕ್ರಿಲಿ ಸ್ವೀಟ್ಸು ಖಾರ ತಗೊಂಡು. ಹಾಗೆ ನನ್ನ ಜೊತೆ 2 ಸಣ್ಣ ಮಕ್ಕಳು ಬಂದಿದ್ದು, ನನ್ನ ಬ್ರದರ್ಸು. ಏನು ನಾನು ಅಲ್ಲಿ ಅದು ಸ್ವೀಟ್ಸು ಖಾರ ಎಲ್ಲ ಅದು ಇದು ಕೇಳ್ತಾ ಇದ್ರೆ, ಇವ್ರು ಬಂದ್ಬಿಟ್ಟು ಪಪ್ಸ್ ಕುಡಿ, ಆ ಪಪ್ಸ್ ಕುಡಿ, ಇಷ್ಟು ಕುಡಿ, 10 ಕುಡಿ, 12 ಕುಡಿ ಅಂತ ಅಳ್ತಾ ಕೊಳಗ ಇಲ್ದಂಗೆ ನನ್ನ ನೋಡಿಬಿಟ್ರು. ಇಬ್ಬರು ಒಂದೊಂದು ದಿಕ್ಕಲ್ಲಿ ನಿಂತ್ಕೊಂಡ್ಬಿಟ್ಟು ಪಪ್ಸ್ ಕುಡಿ, ದಿಲ್ಪಸನ್ ಕುಡಿ ಅಂತ ಹೇಳಿ ಇಬ್ಬರು ನಿಂತಿದ್ದಾರೆ. ನನ್ನ ಕೈಯಲ್ಲಿ ಬರೆ ಹಾಕ್ಸೋಕ್ಕೆ ಅವರು. ಅದಕ್ಕೆ ನನಗೆ ಇಷ್ಟಪಟ್ಟದ್ದು ನಾನು ತಗೊಂಡ್ರೆ ನಾನು ಬಿಲ್ ಪೇ ಮಾಡ್ತೀನಿ, ನಿಮಗೆ ಇಷ್ಟಪಟ್ಟಿದ್ದು ತಗೊಂಡ್ರೆ ಇಬ್ಬರು ಶೇರ್ ಮಾಡಬೇಕು ಅಂತ ಹೇಳಿ ಹೆಂಗೋ ಮಾಡ್ಕೊಂಡು ಕರ್ಕೊಬಿಟ್ಟು ಬಂದೆ. ನೋಡಿ ಕಾರಲ್ಲಿ ಎಷ್ಟು ಜನ ತುಂಬ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಇವತ್ತು. 1 2 3 4 5 6 7 8 9 10 11 ಜನ ಇದೀವಿ ಇವತ್ತು ನೋಡಿ ಕಾರಲ್ಲಿ. ಸಾರಿ ಕಣ, ಮೊನ್ನೆ ಹೇರ್ ಕಟ್ ಮಾಡಿಸ್ಕೊ ಬಂದಿದ್ದೇನೆ ನಿನ್ನೆ ಹಂಗಂತ. ಈ ಚಂದಕ್ಕೆ ಹೇರ್ ಕಟ್ ಮಾಡಿಸ್ಕೊ ಬಂದಿದ್ದೇನೆ. ಬಾವ ಅಲ್ಲ ದಿವಾಕರ್, ಅದು ಏನ್ ಮಾಡ್ಸುಂಟು ದಿವಾಕರ್ಗೆ ಇದು. ಕಾರಲ್ಲೇ ಬಂದಿದ್ದು ಆದ್ರೂ ಹಿಂಗೆ ಆಗಿದ್ದೀವಿ. ಅಷ್ಟು ಜನ ಸುಮ್ಮನೆ. ಇವರೇ ನಮ್ಮ ಮಾವ ನಮ್ಮ ಅಮ್ಮನ ಅಣ್ಣ. ಇವರು ನಮ್ಮ ಪ್ರತಿಭಾ ಮಾವನ ಮಗಳು. ಈಗ 7 months. ಎಲ್ಲ ನೋಡಿ ಒಳಗಡೆ ಹೋಗಿ ಕೂತಾಗ್ಬಿಟ್ಟಿದೆ. ಮನೆಗೆ ಬರ್ತಿದ್ದಾಗೆ ನಮ್ಮ ಮಾವನ ಮನೆ ಜಾತ್ರೆ ಎಬ್ಬಿಸ್ಬಿಟ್ಟು. ಇನ್ನೇನು ಮಾವ ವಿಶೇಷ? ಏನು ಮಾವ ಸ್ಟೈಲು, ಏರ್ ಬೆಂಡ್ ಹಾಕೊಂಡು. ಇದು ಆ್ಯಕ್ಚುಲಿ ತೊಟ್ಲು. ಈ ತೊಟ್ಲನ್ನ ಟಿಪಾಯ್ ಮಾಡಿರೋದು. ಇದು ನಮ್ಮ ಅಮ್ಮಂದು ಅಪ್ಪ ಅಮ್ಮ. ಅಯ್ಯೋ ಕರದ್ಲಿ ಇವಳು ಹೊರಟ್ಲು. ನಾಯಿಗೆ ಇವರೇ ಕಚ್ಚಬೇಕು. ಮೆಲ್ಲೆ. ಏನು ತವ್ರ ಮನೆಗೆ ಬಂದಿದ ತಕ್ಷಣ ಖುಷಿನೋ ಖುಷಿ. 1 kg ಈರುಳ್ಳಿ ತಗೊಂಡಾಯ್ತು. ಮಾವಿಟ್ಟಿದ್ದು ನೋಡಿದ್ರು. ನಾವೆಲ್ಲ ಒಟ್ಟಿಗೆ ಚನ್ನಪುರದಲ್ಲಿ ಸೇರ್ಕೊಂಡಿದ್ವಲ್ಲ, ಹಾಗಾಗಿ ದಿಢೀರ್ ಅಂತ ಪ್ಲ್ಯಾನ್ ಮಾಡಿದ್ದು. ಐಡಿಯಾನೇ ಇರಲಿಲ್ಲ ಇಲ್ಲಿ ಬರಬೇಕು ಅಂತ. ಅದು ಅಲ್ದಲೆ ನಮ್ಮ ಮಾವಂಗೆ ಹೇಳ್ದಲೆ ಸಡನ್ನಾಗಿ ಬಂದಿದ್ದು. ಯಾಕಂದರೆ ನಮ್ಮ ಮಾವಂಗೆ ಹೇಳಿದರೆ ನಮಗೆ ನಾನ್ ವೆಜ್ ಮಾಡ್ದಲೆ ಕಳಿಸೋದೇ ಇಲ್ಲ. ಚಿಕನ್ನು ಮಟನ್ ಏನೇ ತಗೊಬರ್ತೀವಿ ಅಂದ್ರೂ ಒಂದು 10 ಕಿಲೋಮೀಟ್ರ್ ಹೋಗಲೇಬೇಕು ಹೊರಗೆ. ರೈತರು ಅಂದಮೇಲೆ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ದೇ ಇರುತ್ತೆ. ಹೊಲದ ಕೆಲಸ, ಗದ್ದೆ ಕೆಲಸ, ಮತ್ತು ಹಸು ಕೆಲಸ ಏನಾದ್ರೂ. ಬಟ್ ಅವ್ರಿಗೆ ರಿಸ್ಕ್ ಕೊಡಬಾರ್ದು. ಹಿಂಗೆ ಹೋಗಿ ಹಿಂಗೆ ಬರತ್ತಾರೆ. ಹಾಗೆ ನಮ್ಮ ಅಮ್ಮಂಗೂ ದೊಡ್ಡಮ್ಮಂಗೂ ಅವರನ್ನ ನೋಡೋ ಆಸೆ ಆಗಿಬಿಟ್ಟಿತ್ತು ಮಾತಾಡ್ಸೋಕ್ಕೆ. ಹಾಗಾಗಿ ಹೋಗಿ ಮಾತಾಡಿಸ್ಕೊಂಡು ಊಟ ಮಾಡಿಕೊಂಡು ಕಾಲ ಕಳೆದ್ಬಿಟ್ಟು ಬರೋಣ ಒಂದು ಸಂಜೆವರೆಗೂ ಅಂತ ಹೇಳಿ ದಿಢೀರ್ ಅಂತ ಪ್ಲ್ಯಾನ್ ಮಾಡ್ಕೊಬಂದಿದ್ದು. ನಾವು ಮಕ್ಕಳು ಮರಿ ಎಲ್ಲ ಒಟ್ಟಿಗೆ ಸೇರ್ಕೊಂಡಿದ್ವಲ್ಲ ರಜದಲ್ಲಿ, ಹಾಗಾಗಿ ಬಂದು. ಮತ್ತು ನಾವೇ ಒಂದು 10 ಜನ ಬಂದು, ಅವರೊಂದು 4 ಜನ ಒಟ್ಟು ಒಂದು 10-15 ಜನ ಆಗಿದ್ದು. ಅನ್ನನ ಇವತ್ತು ಹೊರಗಡೆ ಮಾಡ್ತಾ ಇದ್ದಾರೆ. 10-15 ಜನಕ್ಕೆ ಹಾಕಬೇಕಲ್ಲ, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಅನ್ನ ಮಾಡಿ ಅನ್ನ ಬಸಿತಾ ಇದ್ರು ಅತ್ತೆ. ಅದರಲ್ಲೊಂದು ವೀಡಿಯೋ ಮಾಡಿಕೊಂಡೆ. ಇದು ಬಾತ್ರೂಮು. ಈಚೆ ಹೋದರೆ ಹೊರಗಡೆ. ಕ್ರ್ಯಾಕ್ ನಾನೇ ಮಿಡ್ಕಿದ್ನಲ್ಲ. ನೀನು ಎಲ್ಲಿಗೆ ಹೊರಟೆ? ಮೇಕಿದವತ್ತೆ. ಹಾಗೆ ಮತ್ತೆ ಒಳಗೆ ಬಂದರೆ ಈಚೆ ಆಚೆ 2 ರೂಮ್ ಇದೆ, ಮತ್ತು ಹಾಲು, ಮತ್ತು ಆಚೆ ಕಿಚನ್, ಡೈನಿಂಗ್ ಹಾಲ್. ಎಲ್ಲ ಊಟಕ್ಕೆ ರೆಡಿ ಆಗ್ತಾ ಇದೆ. ನಮ್ಮ ಮಾವಂಗೆ ನಗು. ನನ್ನ ವಿಡಿಯೋ ಇಟ್ಕೊಂಡು ಹೊರಡೋದು ನೋಡಿ, ಫೋನ್ ಇಟ್ಕೊಂಡು. ಏನದು ಇಲ್ಲ ಕಾಣಿಸ್ತಲ್ಲ ಚಿಕ್ಕಮ್ಮಂಗೆ. ಚಿಕ್ಕಮ್ಮ ನಿಂದು ಊಟ ಆಯ್ತು ಕಣೆ. ಊಟ ಆಯ್ತು. ಆವಾಗಲೇ ಒಂದು ತಟ್ಟೆ ತಿಂದಲ್ಲ. ರೈಸ್, ಬಜ್ಜಿ ಇದೆ, ಮಜ್ಜಿಗೆ ಇದೆ, ಹಪ್ಳ, ಇಡ್ಲಿ ಬೆಳಗ್ಗೆ ಮಾಡಿದ್ದೆ. ಇಷ್ಟ ಇದ್ದ ತಿನ್ಬೋದು. ಸೌತೆಕಾಯಿ. ನಮ್ಮ ಮಾವಂಗೆ ನಾವು ಬಂದಿರೋದು ಅಷ್ಟು ಖುಷಿ. ಯಾವಾಗಲೂ ಅಷ್ಟೇ ಅವ್ರ ತಂಗಿನೂ ಅಷ್ಟೇ, ನಮ್ಮನ್ನು ಅಷ್ಟೇ ಅಷ್ಟು ಆಸೆ ಮಾಡ್ತಾರೆ. ನಮಗೂ ಅಷ್ಟೇ. ನಮ್ಮ ಮಂಜು ಮಾಮ ಅಂದರೆ ತುಂಬ ಇಷ್ಟ. ಮೊಟ್ಟೆ ಸಾಂಬಾರು ರೆಡಿಯಾಗಿದೆ. ನಮ್ಮ ಅತ್ತೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವತ್ತು ಹೇಳ್ದಲ್ಲೇ ಬಂದ್ಬಿಟ್ಟು ಅದಕ್ಕೆ ದಿಢೀರಂತ ಇವರೇ ಸೇರ್ಕೊಂಡು ಮಾಡ್ತಾ ಇರೋದು ಎಲ್ಲರೂ. ಮೊಟ್ಟೆ ಸಾಂಬಾರು. ಇದಕ್ಕೆ ಆಲೂಗಡ್ಡೆ ಬೇಯಿಸಿ ಇಸ್ಕಿ ಮಾಡಿರೋಂಥ ಸ್ಪೆಷಲ್ ಸಾಂಬಾರು.
ಈಗೆಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಮಾತಾಡಿಕೊಂಡು ಕೂತ್ಕೊಂಡು ಆ ಮಕ್ಳಿಗೆ ನಾವು ಮುಂಚೆನೇ ಊಟ ಮಾಡಿಸಿದ್ದನ, ಅಂದರೆ ನಮಗೆ ಊಟ ಮಾಡೋಕ್ಕೆ ಬಿಡಲ್ಲ, ಹಿಂಸೆ ಕೊಡ್ತಾರೆ ಅಂತ ಅವರಿಗೆಲ್ಲ ಫಸ್ಟೇ ಮಾಡಿಸಿ ಈಗ ನಾವು ಊಟಕ್ಕೆ ಕೂತ್ಕೊಳ್ತಾ ಇದ್ದೀವಿ. ಇದು ನಮ್ಮ ಮಾವನ ಮಗ ಕಾರ್ತಿಕ್ ಅಂತ. ನೀವು ಕೆಲವು ವಿಡಿಯೋಗಳಲ್ಲಿ ನೋಡಿರ್ತೀರ. ಹಾಗೆ ಊಟ ಮಾಡ್ತಾ ಎಲ್ಲ ಕೂತ್ಕೊಂಡು ಗ್ರಾಮ ಪಂಚಾಯಿತಿ ಶಾರ್ಟ್ ಮೂವಿ ಮಾಡಿದ್ರಲ್ಲ, ಅದ್ರಲ್ಲಿ ನಮ್ಮಮ್ಮ ಆ್ಯಕ್ಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡಿಕೊಂಡು ನಮ್ಮಮ್ಮ ನಗಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತ. ಅಂದರೆ ಅವರೆಲ್ಲ ಫಂಕ್ಷನ್ಸ್ಗೆ ಹೋಗಿದ್ರಂತೆ, ಅಲ್ಲಿ ಕೇಳಿದ್ರಂತೆ ಏನು ಕಲ್ಪನಾಕ ಎಲ್ಲ ಮಾಡಿದಾರಲ್ಲ ಹಾಗೆ ಹಿಂಗೆ ಅಂತ. ಹಾಗೆ ಅದು ಹಿಂಗೆ ಹೇಳ್ತಾಯಿದ್ರು ಅಂತ ಹೇಳ್ತಾಯಿದ್ರು ನಮ್ಮ ಮಾವ. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Proact ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವೈಟಮಿನ್ C ಅಂತ, ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದರೂ ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲಿ ಏನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಈ ಟೈಮ್ ಅಂತೂ ವಿಪರೀತ ಸೆಕೆ, ಅದರಲ್ಲೂ ಒಂದೊಂದ್ಸರಿ ಕರೆಂಟ್ ತೆಗ್ದಿರ್ತಾರೆ, ಊರುಗಳಲ್ಲಿ ಕರೆಂಟ್ ಇರಲ್ಲ, ಸಿಕ್ಕಾಪಟ್ಟೆ ಸೆಕೆ ಇತ್ತು ಮಾತ್ರ. ಅಡುಗೆ ಮಾಡಿ ಊಟ ಮಾಡಿ ಈಗ ಫ್ರೀಯಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ, ಎಲ್ಲ ಅಡಿಕೆ ಹಾಕ್ಕೊಂಡು. ನಾವು ಯಾವಾಗಲೂ ಅಷ್ಟೇ, ನಮ್ಮ ಹಾಸ್ಪಿಟ್ಲಿಗೆ ಹೋದರೆ ಊಟ ಆಗಿದ ತಕ್ಷಣ ಎಲ್ಲ ಅಡಿಕೆ ರೆಡಿ ಇರುತ್ತೆ, ಎಲ್ಲ ಅಡಿಕೆ ಹಾಕ್ಕೊಂಡು ಮಾತಾಡ್ತಾ ಕೂತ್ಕೊಳ್ಳೋದು. ಅಲ್ಲಲ್ಲೇ ಚಾಪೆ ಹಚ್ಕೊಂಡು ಅಥವಾ ಅಲ್ಲಲ್ಲೇ ಒಂದೊಂದು ದಿಂಬು ಹಾಕ್ಕೊಂಡು ತಣ್ಣಗೆ ನೆಲದ ಮೇಲೆ ಮಲ್ಕೊಳ್ಳೋದು, ಮಲ್ಕೊಂಡು ಮಾತಾಡೋದು. ನಮ್ಮ ಮಾವಂಗೂ ಅಷ್ಟೇ ಮಾತಾಡೋದು ಅಂದರೆ ತುಂಬಾ ಇಷ್ಟ. ನಮ್ಮ ಅಮ್ಮ ದೊಡ್ಡಮ್ಮ ಎಲ್ಲ ಹೋದರೆ ರಾತ್ರಿ ಟೈಮು ಕೂತ್ಕೊಂಡು ತುಂಬ ಮಧ್ಯರಾತ್ರಿ 1 ಗಂಟೆ 2 ಗಂಟೆವರೆಗೂ ಮಾತಾಡ್ತಿರ್ತೀರಿ, ಅಣ್ಣ ತಂಗಿ ಇಬ್ಬರೂ 3 ಜನನು. ನಮ್ಮ ಮಾವನು ಅಷ್ಟೇ, ಊರಿಗೆ ಬರೋದು ಕಲ್ಲಾರೆ ಚೆನ್ನಾಪುರ ಎಲ್ಲ ಬರೋದು ತೀರಾ ಕಡಿಮೆನೇ. ಗೌರಿ ಹಬ್ಬಕ್ಕೆ ಒಂದ್ಸರಿ ಬರ್ತಾರೆ, ಅದು ಬಿಟ್ಟರೆ ಏನಾದರೂ ಮಾತಾಡಿಸಿ ಅಮ್ಮನೂ ದೊಡ್ಡಮ್ಮನೂ ತುಂಬ ದಿನ ಆಯಿತು ನೋಡಬೇಕು ಮಾತಾಡಿಸ್ಬೇಕು ಅಂದಾಗ ಅವಾಗ ಬರ್ತಾರೆ. ಅದು ಬಿಟ್ಟರೆ ಇನ್ನು ನಾವೇ ಬನ್ನಿ ಅಂದರೆ ತೀರಾ ಕಡಿಮೆನೇ ಬರೋದು. ಅಂದರೆ ಅತ್ತೆನೂ ಕಳಿಸಿ ಅಂದರೂ ಅಷ್ಟೇ ಕಡಿಮೆನೇ, ಯಾಕಂದರೆ ತುಂಬ ಹಸುಗಳಿದೆ, ಒಂದು 10-15 ಹಸು ಇದೆ, ಕುರಿಗಳು ಒಂದು 10-15 ಇದೆ. ಸೊ ಹಾಗಾಗಿ ಕೆಲಸ ತುಂಬ ಇರುತ್ತೆ ರೈತರು ಅಂದಮೇಲೆ, ಬೇಸಾಯ ಅಂದಮೇಲೆ. ಏನಾದರೂ ಮತ್ತೆ ಹಸು ಕರು ಹಾಕಿದಾಗ ಆ ಗೀಪ್ ಕೊಡೋಕ್ಕೆ, ಮತ್ತು ಏನಾದರೂ ಅಷ್ಟೇ, ಏನಾದರೂ ಬೆಳೆದಿದ್ರೆ ಅದು ತಗೊಬಂದು ಕೊಟ್ಟೋಗೋದು, ಅದೆಲ್ಲ ಮಾಡ್ತಾರೆ. ನಮ್ಮ ಇನ್ನೂ 3 ಜನ ಮಾವಂದರು, ಅಂದರೆ ನಮ್ಮ ಮಂಜು ಮಾಮ, ಮೋನು ಮಾಮ, ರಾಜು ಮಾಮ, ಜೈರು ಮಾಮ ಅಂತ ಎಲ್ಲರೂ ಅಷ್ಟೇ ಪ್ರೀತಿ ವಿಶ್ವಾಸದಲ್ಲಿ ಮಾತಾಡ್ತಾರೆ. ಇವಾಗ ಇಬ್ಬರಿಲ್ಲ. ಹಾಗೆ ಮಾತಾಡಿಕೊಂಡು ಮತ್ತೆ ಸಂಜೆ ಆಯಿತು, ಹೊರಟು ನಾವು. ನಮ್ಮ ಮಾವಂಗೆ ಸಮಾಧಾನ ಇಲ್ಲ, ಯಾಕಂದರೆ ದಿಢೀರಂತ ಬಂದ್ವಲ್ಲ, ಅದೊಂದು ಸ್ವಲ್ಪ ಶಾಕು. ಮತ್ತು ಏನು ನಾನ್ ವೆಜ್ ಮಾಡ್ದಲ್ಲೇ ಏನು ಕಳಿಸ್ತಿದ್ವಲ್ಲ ಅಂತ ಅದೊಂದು ಬೇಜಾರು, ಮತ್ತು ಉಳಿದಲ್ಲೇ ಹೋಗ್ತಾ ಇದ್ದಾರಲ್ಲೇ ಅಂತ ಬೇಜಾರು. ಅಂದರೆ ಪಾಪ ಮನಸ್ಸಿಲ್ಲ ಮಾವಂಗೆ, ಆದರೂ ಉಳಿರಿ ಅಂತ, ಇಲ್ಲ ಮಾವ ಇನ್ನೊಂದ್ಸರಿ ಬಂದಾಗ ಉಳ್ಕೊಳ್ತೀವಿ ಅಂತ ಹೇಳಿ ಬಂದು. ಇವಾಗ ನೋಡಿ, ನಾನು ಮೊನ್ನೆ 7 ಸುತ್ತಿನ ಮಲ್ಲಿಗೆ ತೋರಿಸಿದ್ನಲ್ಲ, ಅದೇ ಗಿಡ ಇದೆ. ಎಷ್ಟು ಮಗ್ಬಿಟ್ಟಿದೆ ಅಂತ. ದೊಡ್ಡಮ್ಮಿಂಗೆ ಯಾವಾಗಲೂ ರೌಂಡಿಗೆ ಸೂಜಿಲಿ ಪೋಣಿಸ್ಕೊಂಡು ಮಡ್ಕೊಳ್ಳೋದು. ಒಂದೊಂದ್ಸರಿ ಸ್ವಲ್ಪ ಸಿಕ್ಕಿದಾಗ ಹಾಗೆ ಮನೇಲಿ ಕಟ್ಟಿಬಿಟ್ಟು ಇಟ್ಟಿರ್ತಾರೆ. 7 ಸುತ್ತಿನ ಮಲ್ಲಿಗೆ ಎಷ್ಟು ಗಮ್ಮಂತ ಗೊತ್ತಾ ಅಲ್ವ ಸಿಲ್ವಾ? ಮೂಸ್ಬಾರ್ದು, ಅದ್ರ ಹುಳ ಮೂಗಳಿಗೆ ಹೋಗ್ಬಿಡುತ್ತೆ ಮೇಲೆ. ನೋಡಿ, ಇದು ನಿಂಬೆಹಣ್ಣಿನ ಗಿಡ ಎಷ್ಟು ಬಿಟ್ಟಿದೆ ಅಂತ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಟೊಮೊಟೊ ಕಾಯಿ ಬಿಟ್ಟಂಗೆ ಬಿಟ್ಟಿದೆ. ಯಾವಾಗಲೂ ಬಿಡ್ತಾವೆ, ವರ್ಷ ಎಲ್ಲ ಬಿಡ್ತಾವೆ ದೊಡ್ಡಮ್ಮ. ಕಟ್ ಮಾಡಿದ್ರೆ ನೀರು ಕೊಟ್ಟರೆ ಹೂ ಕೇಳ್ತಿದ್ರೆ ಮಗ್ಗ ಇದು ಎಷ್ಟು ದಿನ ಇರ್ತವೆ? ಹೂ ಅರಳಿದ್ರೆ ಒಂದೇ ದಿವಸ. ಹೌದಾ? ಇಷ್ಟಿಷ್ಟು ದಪ್ಪ ಮಗ್ಗಾಗಿರವ ಕಿತ್ಕೊಳ್ಳೋದು, ಇವು ನಾಳೆಗೆ ಬಂದು ಕಿತ್ಕೊಳ್ಳೋದು. ಈಗ ನಾವು ಎಲ್ಲ ನಿನ್ನೆ ಹಾಸನಕ್ಕೆ ಹೋಗಿದ್ದು, ಇವತ್ತು ಊರಿಗೆ ಹೋಗ್ತಾ ಇದೀವಿ. ನಾವು ಉಳಿಯೋ ಪ್ಲಾನೇ ಇರಲಿಲ್ಲ ಅಂಥದ್ರಲ್ಲಿ ಬಂದು ಚೆನ್ನಾಪುರದಲ್ಲಿ ಉಳಿದು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಮಾವನ ಮನೆಗೆ ಹೋಗಿ ಹೊಸಪಟ್ಟಣಕ್ಕೆ, ಅಂದರೆ ನಮ್ಮ ಅಮ್ಮನ ತವ್ರ ಮನೆಗೆ ಇವಾಗ ಕಲ್ಲರೆಗೆ ಹೋಗ್ತಾ ಇದೀವಿ. ನಾಳೆ ಒಂದು ದೇವಸ್ಥಾನದ ಪ್ಲಾನ್ ಇದೆ, ಅಲ್ಲಿಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ, ಅಥವಾ ನಾಳೆ ಬೆಂಗಳೂರಿಗೆ ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ಈಗ ಹೋಗಿ ಪಪ್ಪನ ಜೊತೆ ಮಾತಾಡಿ ಪ್ಲಾನ್ ಮಾಡಬೇಕು ಏನು ಎತ್ತ ಅಂತ. ಎಸ್ ಆಯಿತು, ಓಡಿಸಿ ಗಾಡಿನ ನೋಡಿ ತಗೊಳ್ಳಿ. ಅದಕ್ಕೆ ಅದೊಂದು ಕಾರು ಏನಾದ್ರು ಹೆಚ್ಚು ಕಮ್ಮಿ ಆದರೆ ಕಥಮ್ ನಾಟಕ ಬಂದು ಬಾಯಿ ಮುಚ್ಕೊಂಡಿರ್ಬೇಕು. ಅಲ್ಲ ಪುತಾಣಿ, ಅಲ್ಲೋಯ್ತು ಪುತಾಣಿ, ಬಂತು
ಇದು ಅಯ್ಯೋ 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 ಎಷ್ಟು ಖುಷಿ ಮುಖ್ಯ. ಸಾಕು, ನಾನೆಲ್ಲಿರೋದು ನೀನೆಲ್ಲಿರೋದು? ಇಲ್ಲಿ ಇದು ಅಜ್ಜ ಕಾರು, ಅಜ್ಜ ಹಬ್ಬ ಮಾಡ್ತಾರೆ. ಅಪ್ಪನ ಕಾರಲ್ಲ ಇದು, ಪೋಳಿ ಪೋಳಿ. ಇಲ್ಲಿ ಇಲ್ಲಿ ಬನ್ನಿ 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 ಇಲ್ಲಿ. ಏನು ಅಮ್ಮಂಗೆ ಏನು ಕೊಡ್ತೀರಿ? ಏನು ಕೊಡ್ತೀರಿ ಅಮ್ಮಂಗೆ? ಅಮ್ಮಂಗೆ ಏನು ಕೊಡ್ತೀರಿ? ಪುಟಾಣಿ ಪುಟಾಣಿ, ಅಜ್ಜ ಹೊಡಿತಾರೆ, ಬಾರು ಸೀಟ್ ಹಾಳು ಮಾಡ್ತೀಯ ನೀನು. ಬಾ ಒಳಗೆ, ಇಲ್ಲೇನು ಬಾ. ಎಲ್ಲೋ ಕೂತ್ಕೊಂಡಿರೋದು, ಎಲ್ಲೋ ಹೋಗ್ತೀವಿ ಅಂತ. ನಮ್ಮ ಪುಟಾಣಿ ಜಾಗ ಅದು, ನಮ್ಮ ಕಾರಲ್ಲಿ. ನಮ್ಮ ಪಪ್ಪಂಗೆ ನಾವು ಬೆಳಗ್ಗೆನೇ ಬರ್ತೀವಿ ಅಂತ ಹೇಳಿದ್ದು, ಆದರೆ ದಿಢೀರಂತ ಪ್ಲ್ಯಾನ್ ಮಾಡಿ ಅಲ್ಲಿಗೆ ಹೋಗಿ ಬಂದ್ವಲ್ಲ, ಇನ್ನು ಅಲ್ಲೇ ಉಳಿದು ಬಿಡ್ತಾರೆ ಅಂತ ನಮ್ಮ ಪಪ್ಪ. ಅಂದರೆ ನಾವು ಮನೆಗೆ ಬಂದರೆ ನಾವು ಮನೇಲೇ ಇರಬೇಕು, ನಾವುಗಳು ಅಲ್ಲಿ ಇಲ್ಲಿ ಹೋದ್ರೆ ಅಲ್ಲಲ್ಲೇ ಸಮಯ ಕಳೆದು ಬಿಡ್ತಾರೆ, ಮತ್ತು ಮನೇಲಿ ಇದ್ದಂಗೆ ಅನಿಸಲ್ಲ ಅಂತ ಹೇಳಿ ನಮ್ಮ ಪಪ್ಪಂಗೆ ಒಂದೊಂದ್ಸರಿ ಬೇಜಾರ್ದಲ್ಲಿ ಸಿಟ್ಟು ಬಂದುಬಿಡುತ್ತೆ. ಇವಾಗ ಬರಲ್ಲ ಅಂತ ಅಂದ್ಕೊಂಡಿದ್ರೇನೋ, ಬಂದ್ವಲ್ಲ ಒಂಥರ ಖುಷಿ, ಬಟ್ ತೋರಿಸ್ಕೊಳ್ಳಲ್ಲ. ಚೆನ್ನಪುರದಿಂದ ಬಂದು ಸ್ವಲ್ಪ ಹೊತ್ತು ಆಟಾಡಿ ಮಾತಾಡಿ ಈಗ ಹೊರಗಡೆ ಕೂತ್ಕೊಂಡಿದ್ದೀವಿ. ನಾನು ಸೈಕಲ್ ನೋಡಿ ರೆಡಿ ಮಾಡಿಸ್ಕೊಬಂದುಂಟು. ನಾನು ಇಷ್ಟ ತನಕ ಹೊಡೆದು ಈಗ ಅವನಿಗೆ ಬಿಟ್ಕೊಟ್ಟಿದ್ದೀನಿ. ಮಗಳನ್ನ ಕರ್ಕೊಂಡು ಒಂದು ನಾಲ್ಕು ರೌಂಡ್ ಹೊಡೆದು ಈಗ ಅವನಿಗೆ ಬಿಟ್ಕೊಟ್ಟಿದ್ವಿ. ನೋಡಿ ನನ್ನ ಮಗಳು ಸುಸ್ತಾಗಿ ಬಿದ್ದೋಗಿದೆ. ನಮ್ಮ ಅಮ್ಮ ನೋಡಿ ಆಟ ಆಡ್ತಾಯಿರೋದು ಅಮ್ಮನು ಮತ್ತು ಕರಿಯನು. ಇವನು ಮಗೆಗೆ ಸೈಕಲ್ ರಿಪೇರಿಗೆ ಅಂತ ತಗೊಂಡೋಗಿ ಅಲ್ಲಿನ ಕಷ್ಟಪಟ್ಟು ಜೀಪಲ್ಲಿ ತಗೊಂಡೋಗಿದ್ದಾರೆ. ಮತ್ತೆ ಬರುವಾಗ ಅವನೇ ಅಲ್ಲಿಂದ ಹೊಡ್ಕೊಂಬಂದಿದ್ದಾನೆ ಒಂದು 8 ಕಿಲೋಮೀಟ್ರ್, ಅಲ್ಲ 4-5 ಕಿಲೋಮೀಟ್ರ್. ಯಾಕಂದರೆ ಅವನು ಬೈಕ್ ಕಲ್ತ್ಬಿಟ್ಟಿದ್ದೆ ಫುಲ್. ನಂದು ಆ್ಯಕ್ಟಿವ್ ಹೊಂಡನ ಅದು ನಾನು ಬೆಂಗಳೂರಿಗೆ ತಗೊಂಡೋಗ್ಬಿಟ್ಟಿದ್ದೇನೆ. ಹಾಗಾಗಿ ಇವನು ಮತ್ತೆ ಸೈಕಲ್ ರಿಪೇರಿ ಮಾಡಿಸ್ಕೊಂಡು ಸೈಕಲ್ ಹೊಡಿತಾ ಇದ್ದಾನೆ. ಚಿಕ್ಕವ ಬೇಡ ಕಣೆ, ಮುಂದೆ ನೋಡ್ಕೊ ಹೊಡಿಯ. ನೋಡಿ ಲಕ್ಕಿ ಬಿಡ್ತಾ ಇದ್ದಾರೆ, ಹೆಂಗೆ ಆಡುತ್ತೆ ಗರ 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 ಅಂತ ಸುತ್ತೈತೆ. ಈಗ ಸ್ವಲ್ಪ ಹೊತ್ತು ಚಿಕ್ಕವಂಗೆ ಇಟ್ಕೋಬೇಡ ಕಣೆ, ಕಚ್ಚುತ್ತದ. ಜಾಗ ಇಲ್ಲ ಅಂತ ನಮ್ಮ ಚಿಕ್ಕವ ಅಳ್ತಾ ಇರೋದು. ಸಂಜೆ ಆಟಾಡ್ಕೊಂಡು ಬಂದು ಇವಾಗ ಒಳಗೆ ಆಟಾಡ್ತಾ ಇದ್ದಾರೆ, ಸ್ನಾನ ಮಾಡಿಕೊಂಡು ಫ್ರೆಶ್ಶಾಗಿ. ಗೋಬಿ ತಗೊಬಂದಿದ್ದು, ಗೋಬಿ ತಿನ್ಕೊಂಡು ಹೋಗು ಅಂತ ಹೊಡಿತಿರೋದು. ನನ್ನ ಮಗಳಿಗೆ ಕೂರಿಸ್ಕೊಂಡಿಲ್ಲ, ಬರೀ ಅವಳ ತಂಗಿ ಕೂರಿಸ್ಕೊಂಡಿದ್ದೆ ಅಂತ ನನ್ನ ಮಗಳು ಅಳ್ತಾ ಇದ್ದಾಳೆ. ಅದೇ ಜೀಪ್ ಬೈಕ ಮಗಳೇ, ಅವನು ಒಬ್ಬ ಮನುಷ್ಯ ಅಲ್ವಾ? ಇಲ್ಲ ಇಲ್ಲ, ಇವಾಗ ಕೂತ್ಕೋ. ಈಗ ನಮ್ಮ ಚುಪ್ಪಿ ನಾನು ಹೇಳ್ತಾ ಇದ್ದೀನಿ, ನೀನು ವೇಟ್ ಅವ್ನು ತಡಿಯಲ್ಲ ಅಂತ. ನನ್ನ ಮಗಳು ಕೇಳ್ತಾ ಇಲ್ಲ. ಅದಕ್ಕೆ ನೀನು ಎಷ್ಟು ರೌಂಡ್ ಹೊಡಿತೀಯ ಅವನ ಮೇಲೆ ಕೂತ್ಕೊಂಡು, ಅಷ್ಟು ರೌಂಡು ನೀನು ಚಿಕ್ಕವನು ಕೂರಿಸ್ಕೊಂಡು ಹೊಡಿಬೇಕು ಅಂತ ನನ್ನ ಮಗಳಿಗೆ ಹೇಳಿದ್ದೀನಿ. ಹ್ಞೂ ಅಂದಿದ್ದಲ್ಲಿ ನೋಡಬೇಕು. ತಡಿ, ನಿನ್ನ ಅಕ್ಕ ಕೂರಿಸ್ಕೊಂತಾಳೆ, ತಡಿ. ನೀನು ಬಾರು. ಹಾಂ, ಅವಳದ್ದು ರೌಂಡ್ ಹೊಡೆದದು ನಿನಗೆ. ಅವಳ ಮೇಲೆ ಇಲ್ಲ, ಅವಳು ಚಿಕ್ಕವಳಲ್ಲ. ನಾವು ಇವತ್ತಿಂದ ಚನ್ನಪುರದಲ್ಲಿ ಹೂ ಕುಯ್ಕೊ ಬಂದಲ್ಲ, ಅದು ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಎಷ್ಟು ಗಮ್ ಅಂತ ಗೊತ್ತಾ? ಅದ್ರಲ್ಲಿ ಕಲರ್ ನೋಡಿ, ಇದು ಎಷ್ಟು ಚಂದ ಎಲ್ಲ ಕಲರ್ ಕಾಂಬಿನೇಷನ್. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.